ನಮಸ್ತೆ ಕರ್ನಾಟಕ. ಶುಕ್ರವಾರ ಮತ್ತು ಶನಿವಾರ ನಮ್ಮ ಅಜ್ಜಿ ಊರು ಅಂದರೆ ದೊಡ್ಡಕುಂಚೆವಲ್ಲಿ. ಶುಕ್ರವಾರ ಲಕ್ಷ್ಮೀದೇವಿದು 3ನೇ ವರ್ಷದ ಆ್ಯನಿವರ್ಸರಿ ಇತ್ತು. ಮತ್ತು ಶನಿವಾರ ಶನಿದೇವರದ್ದು ಕೆಂಡ್ಕೊಂಡ ಇತ್ತು. ಮತ್ತು ದೇವ್ರ ಉತ್ಸವ ಇತ್ತು. ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇದು ಲಕ್ಷ್ಮೀ ದೇವಿಯ ದೇವಸ್ಥಾನ. ಮತ್ತು ಇದು ಲಕ್ಷ್ಮೀ ದೇವಿಯ ಮೂಲ ವಿಗ್ರಹ. ನಮ್ಮ ಅಜ್ಜಿ ಹೇಳ್ತಿದ್ರು, ತುಂಬ ವರ್ಷಗಳ ಹಿಂದೆ ಲಕ್ಷ್ಮೀ ದೇವಿಗೆ ದೇವಸ್ಥಾನ ಕಟ್ಟಿಸಿತ್ತಿರಲಿಲ್ವಂತೆ. ಆವಾಗ ಲಕ್ಷ್ಮೀದೇವಿ ಕುಕ್ಕೆಯಲ್ಲಿಟ್ಟಿದ್ರಂತೆ. ಲಕ್ಷ್ಮೀದೇವಿನ ಕುಕ್ಕೆಯಲ್ಲಿಟ್ಟು ಪೂಜೆ ಮಾಡ್ತಿದ್ರಂತೆ. ಏಕೆಂದರೆ ಆವಾಗ ಲಕ್ಷ್ಮೀದೇವಿಗೆ ದೇವಸ್ಥಾನ ಕಟ್ಟಿಸುತ್ತಿರಲಿಲ್ವಂತೆ. ಈಗ 3 ವರ್ಷ ಆಯಿತು ಲಕ್ಷ್ಮೀದೇವಿ ದೇವಸ್ಥಾನ ಕಟ್ಟಿ. ಇದು 3ನೇ ವರ್ಷದ ಆ್ಯನಿವರ್ಸರಿ. ತುಂಬ ಚೆನ್ನಾಗಿ ಮಾಡಿದರು. ಬೇರೆ ಬೇರೆ ಊರಿಂದ ಲಕ್ಷ್ಮೀದೇವಿ ಭಕ್ತರು ಬಂದಿದ್ದರು. ನೋಡಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ನೋಡಿ, ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ಏನಾದರೂ ಲಕ್ಷ್ಮೀದೇವಿ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನಾನು ಲಕ್ಷ್ಮೀದೇವಿ ಅಮ್ಮನವರನ್ನು ಪೂಜೆ ಮಾಡುತ್ತೇನೆ ಎಂದು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೆಕ್ಸ್ಟ್ ಇದ್ರ ಬಗ್ಗೆ ಹೇಳಲೇಬೇಕು. ನಾನು ನಮ್ಮೂರಿಗೆ ಬಂದಿದ್ದು, ನಮ್ಮೂರಿಗೆ ಲಕ್ಷ್ಮೀದೇವಿ 3ನೇ ವರ್ಷದ ಆ್ಯನಿವರ್ಸರಿ ಇತ್ತು ಅಂದ್ರಲ್ಲ, ಶುಕ್ರವಾರ ಇದನ್ನು ಕರ್ಕೊಂಡು ಬಂದಿದ್ರು ನಮ್ಮೂರಿಗೆ ಟ್ಯಾಕ್ಟ್ರಿ ಮೇಲೆ ಉತ್ಸವ ಮಾಡ್ಕೊಂಡು. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯ್ತಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಟ್ಯಾಕ್ಟ್ರಿ ಮುಂದೆ ಬರ್ತಿದ್ರೆ ಹಿಂದಗಡೆ ಊರೇ ಬರ್ತೈತೆ. ನೋಡಬೇಕಿತ್ತು ನೀವು ಎಷ್ಟು ಚೆನ್ನಾಗಿತ್ತು ಅಂತ. ನೋಡಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಲ್ಲ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ದೇವರೇ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ನೋಡಿ ಎಲ್ಲ ದೇವರು ಬೇಡ್ಕೊಂಡ್ರು. ನೋಡಿ, ಲೈಟಿಂಗ್ಸ್ ಎಲ್ಲ ಎಷ್ಟು ಕಳಕಳ 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 ಅಂತ ಹೊಳಿತಿದೆ ಅಲ್ವಾ. ನೋಡಿ, ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿತ್ತು. ನೋಡಿ, ಜನಗಳು ಎಷ್ಟು ಜನ ನಿಂತಿದ್ದಾರೆ. ನೋಡಿ, ತುಂಬ ಚೆನ್ನಾಗಿದೆ. ನೋಡಿ, ಪೂಜೆ ಮಾಡ್ತವ್ರೆ ಅಲ್ಲಿ. ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ. ನಾವು ಎಲ್ಲ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿಸ್ತಾ. ನೋಡಿ, ನಾವು ಹಣ್ಣು ಕಾಯಿ ಕೊಟ್ಟು ಎಲ್ಲ ಪೂಜೆ ಮಾಡಿಸ್ತಾ. ನೋಡಿ, ಅವತ್ತಿನ ಮಾರನೇ ಬೆಳಗ್ಗೆ ಶನಿವಾರ ನಾವು ನಮ್ಮ ಅಜ್ಜಿ ಊರಿಗೆ ಬಂದಿದ್ದೋ. ನಮ್ಮ ಅಜ್ಜಿ ಊರು ಅಂತ ದೊಡ್ಡಕುಂಚೆಗೆ ಬಂದಿದ್ದೋ. ಅಲ್ಲಿ ದೇವ್ರು ಮತ್ತೆ ಉಣಿಸಿದ್ರು. ಕೆಂಡ್ಕೊಂಡ ಇತ್ತು ಶನಿದೇವ್ರದ್ದು ಅಂತ. ನೋಡಿ, ಇದು ಶನಿದೇವರು. ಲಕ್ಷ್ಮೀದೇವಿ, ಚೌಡೇಶ್ವರಿ ಮತ್ತು 2 ಸ್ವಾಮಿಗಳನ್ನು ವಂಡಿಸಿದ್ರು. ನೋಡಿ, ಎಲ್ಲ ಪೂಜೆ ಮಾಡಿಸ್ತವ್ರೆ. ನಮ್ಮ ಅಜ್ಜಿ ಪೂಜೆ ಮಾಡಿಸ್ತೈತೆ. ನೋಡಿ 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 ಅದೆಲ್ಲ ಮುಗಿಸ್ಕೊಂಡು ಹೋಗೋ ಹೊತ್ತಿಗೆ ರಾತ್ರಿ ಆಯಿತು. ಆಮೇಲೆ ಅಲ್ಲಿಂದ ಕಳಸ ತಗೊಂಡು ಪೂಜೆ ಮಾಡಿಸ್ಕೊಂಡು ಇಲ್ಲಿ ದೇವ್ರನ್ನ ಹೊತ್ಕೊಂಡು ಬತ್ತಿದ್ರು. ಒಬ್ರಿಗೆ ದೇವ್ರು ಬಂದಿತ್ತು. ನೋಡಿ 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 ದೇವ್ರು ಅಲ್ಲಿ ಹೊಡೈತವ್ರೆ. ದೇವ್ರು ಹೊತ್ಕೊಂಡು ಹೊಡೈತವ್ರೆ. ನೋಡಿ 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 ಎಷ್ಟು ಚೆನ್ನಾಗಿ ಇದೆ ಅಲ್ವಾ. ಎಷ್ಟು ಜನ ತುಂಬಿದ್ದಾರೆ ರಾತ್ರಿ ಆದ್ರೂ. ನೋಡಿ, ಆಮೇಲೆ ಸ್ವಾಮಿಗಳು ಎಲ್ಲರನ್ನೂ ಓಡಿಸ್ಕೊಂಡು ಬಂದುಬಿಡ್ತು. ಅದಕ್ಕೆ ಎಲ್ಲರೂ ಓಡಿ 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 ಹೋಗ್ಬಿಟ್ರು. ಪಾಪ ಯಾರಿಗೋ ಬೆತ್ತಕೋಲಿಂದ ಹೊಡೆದ್ಬಿಟ್ರಂತೆ. ಅದಕ್ಕೆ ಯಾರೋ ಅವ್ರ ಹತ್ರನೇ ಹೋಯ್ತಲ್ಲ. ನೋಡಿ ಹೆಂಗೆ ಕುಣಿತಿದೆ ಟಮಟೆ ಸೌಂಡಿಗೆ. ನೋಡಿ ನೋಡಿ ಹೆಂಗೆ ಎಷ್ಟು ಚೆನ್ನಾಗಿ ಕುಣಿತಿದೆ. ನೋಡಿ ನೋಡಿ ಇದು ನಮ್ಮ ಅಜ್ಜಿ ಊರಿನ ಶನಿದೇವ್ರ ದೇವಸ್ಥಾನ. ನೋಡಿ, ನಮ್ಮ ಅಜ್ಜಿ ಊರಿನ ಶನಿದೇವ್ರ ದೇವಸ್ಥಾನ. ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಲ್ವಾ. ನೋಡಿ, ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ನೋಡಿ, ನನ್ನ ತಂಗಿ ಓಡೈತಾಳೆ ಶ್ರಾವ್ಯ. ನೋಡಿ, ಚೆನ್ನಾಗಿ ಹಾಕಿದ್ದಾರೆ ಅಲ್ವಾ. ಅದು ಕೆಂಡ ಕೊತ 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 ಅಂತ ರಾವು ಹೊಡಿತಿತ್ತು. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಕೆಂಡದ ಸುತ್ತಲೂ ಎಡೆ ಹಾಕಿದ್ರು. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವು ಕೆಂಡ ತುಣಿತೀರ ಅಂತ ಕಮೆಂಟ್ ಹೇಳಿ. ಚೆನ್ನಾಗಿದೆ ಅಲ್ವಾ ಕೆಂಡ. ಸೂಪರ್ ಅಂತ ಕಳಿಸಿ ಕೆಂಡ ಚೆನ್ನಾಗಿದ್ರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟ್ ಬನ್ನಿ ಶನಿದೇವ್ರ ದೇವಸ್ಥಾನ. ಇದು ಶನಿದೇವ್ರ ದೇವಸ್ಥಾನದ್ದು
ಬೇವಿನ ಮರ. ಇದು ಶನಿದೇವ್ರ ದೇವಸ್ಥಾನ ಒಳಗೆ ನೋಡಿ, ಮೂಲ ವಿಗ್ರಹ ಇಲ್ಲೇ ಇರೋದು. ನೋಡಿ ಶನಿದೇವ್ರ ದೇವಸ್ಥಾನದ ಫೋಟೋ ಎಷ್ಟೊಂದಿದೆ ನೋಡಿ. ನೋಡಿ ಶನಿದೇವ್ರು ಕೂತಿರೋದಿದು ನೋಡಿ. ಈಗ ಶನಿದೇವ್ರದ್ದು ವಾಹನ ಇದು ನೋಡಿ. ಶನಿದೇವ್ರ ದೇವಸ್ಥಾನ ಒಳಗೆ ಇದು ಶನಿದೇವರು ಬೆಣ್ಣೆಲಿ ಅಲಂಕಾರ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಶನಿದೇವರು. ನೀವು ಶನಿದೇವರ ಭಕ್ತರು ಆಗಿದ್ರೆ ಕಮೆಂಟಲ್ಲಿ ಹೇಳಿ. ಇದು ಶನಿದೇವರ ವಾಹನ ಕಾಗೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಶನಿದೇವರ ವಾಹನ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ನಮ್ಮೂರ ದೇವ್ರೋತ್ಸವ ಹೇಗಿತ್ತು ಅಂತ. ನಿಮಗೂ ಏನಾರ ನಮ್ಮ ದೇವ್ರೋತ್ಸವ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಖ್ಯವಾದ ವಿಷಯ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೂ ನಮ್ಮ ದೇವ್ರೋತ್ಸವ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.